ಪತ್ರಗುಟ್ಟಿದಂತ ಪಾಕ್ ಪ್ರತಿದಾಳಿಗೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇದೆ. ಪಾಕ್ನ 3 ವಾಯು ಪ್ರದೇಶಗಳ ಮೇಲೆ ಮಿಸೈಲ್ ದಾಳಿ ಆಗಿದೆ. 6 ಕ್ಷಿಪಣಿಗಳಿಂದ ವಾಯು ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗಿದೆ. ಪತ್ರಗುಟ್ಟಿದಂತ ಪಾಕ್ ಪ್ರತಿದಾಳಿಗೆ ವಿಲವಿಲ ಒದ್ದಾಟ. 3 ವಾಯುನೆಲೆಗಳ ಮೇಲೆ ಮಿಸೈಲ್ ದಾಳಿ, 6 ಕ್ಷಿಪಣಿಗಳಿಂದ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ. ಪತ್ರಗುಟ್ಟಿದ್ದಂಥ ಪಾಕಿಸ್ತಾನ ಈಗ ಪ್ರತಿದಾಳಿಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಸೊ ಪಾಕಿಸ್ತಾನದ 3 ವಾಯುನೆಲೆಗಳ ಮೇಲೆ ಮಿಸೈಲ್ ದಾಳಿ, ಸೊ 6 ಕ್ಷಿಪಣಿಗಳಿಂದ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ. ಭಾರತೀಯ ಸೇನೆಯಿಂದ ಆಗಿರುವಂಥ ಅಟ್ಯಾಕ್ ಇದು. ಸೊ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ. ಸೊ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಿರುವಂಥ ಭಾರತ ಈಗ ನೇರವಾಗಿ ರಾವಲ್ಪಿಂಡಿ, ಲಾಹೋರ್ ಹಾಗೆ ಇಸ್ಲಾಮಾಬಾದ್ನಲ್ಲಿ ಪ್ರತಿದಾಳಿಯನ್ನು ಆರಂಭ ಮಾಡಿದೆ. ನಿನ್ನೆ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡುವಂಥ ಕೆಲಸ ಭಾರತದ ಕಡೆಯಿಂದ ಆಗ್ತಾ ಇತ್ತು. ಆದರೆ ರಾತ್ರಿವರೆಗೂ ಕೂಡ ಯಾಕೆ ಪ್ರತ್ಯುತ್ತರ ಬಂದಿಲ್ಲ ಅನ್ನೋದು ಸಹಜವಾಗಿದ್ದಂಥ ಕುತೂಹಲ. ಭಾರತ ಯಾಕೆ ಸೈಲೆಂಟ್ ಆಗಿದೆ ಅಂತ. ಆದರೆ ರಾತ್ರಿಯ ನಂತರ ಸರಿಯಾದಂಥ ಸಮಯ ನೋಡಿ ಅಟ್ಯಾಕನ್ನು ಶುರು ಮಾಡಿದೆ. ಆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಸೊ ನೂರ್ಖಾನ್ ಬೇಸ್ ರಾವಲ್ಪಿಂಡಿ ಅಟ್ಯಾಕ್ಗೆ ಒಳಗಾಗಿರೋದು. ಸೊ ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂಥ ಪ್ರದೇಶ ಇದು. ಬೇರೆ ಬೇರೆ ಯುದ್ಧದ ಸಂದರ್ಭದಲ್ಲಿ ಈ ಒಂದು ಏರ್ ಬೇಸನ್ನು, ವಾಯುನೆಲೆಯನ್ನು ಪಾಕಿಸ್ತಾನ ಬಳಸ್ಕೊಳ್ತಾ ಇತ್ತು. बिल्कुल घर के सामने अभी से आवाजें आ रही हैं। या अल्लाह मदद, या अल्लाह मदद, अच्छा या अल्लाह मदद, अंदर चले। बनाई वीडियो। हाँ, दूसरा ब्लास्ट भी हुआ है हमारी ये नूर खान एयर बेस पे और बहुत तेजी से ये एक और अटैक हुआ और ये आप लोग देख सकते हैं कि कितना ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಭಾರತದ ಕೌಂಟರ್ ಅಟ್ಯಾಕ್ ಯಾವಾಗ ಆರಂಭ ಆಗುತ್ತೆ ಅನ್ನೋದು ಪ್ರಶ್ನೆ ಇತ್ತು. ಯಾಕಂದರೆ ಆಲ್ಮೋಸ್ಟ್ ರಾತ್ರಿವರೆಗೂ ಕೂಡ ನಾವು ಅಪ್ಡೇಟನ್ನು ನೀಡಿದ್ವಿ, ಮಧ್ಯರಾತ್ರಿವರೆಗೆ. ಆದರೆ ಎಲ್ಲೂ ಕೂಡ ಭಾರತ ಪ್ರತಿದಾಳಿಯನ್ನು ನಡೆಸಿದೆ ಅಂತ ಕಂಡು ಬಂದಿರಲಿಲ್ಲ. ಆದರೆ ಈಗ ಆಗಿರುವಂಥ ಅಟ್ಯಾಕ್, ಅದರಲ್ಲೂ ನೂರ್ಖಾನ್ ಏರ್ಬೇಸ್ ಮೇಲೆ ಆಗಿರುವಂಥ ಅಟ್ಯಾಕ್, ಸೊ ಎಷ್ಟು ದಾಳಿ ಆಗಿದೆ, ಸದ್ಯದ ಅಪ್ಡೇಟ್ ಏನಿದೆ ಅಂತ? ಹೌದು ಅವಿನಾಶ್, ಭಾರತ ಈ ಥರದೊಂದು ತಿರುಗೇಟನ್ನ ಪ್ರತ್ಯುತ್ತರವನ್ನ ಕೊಡಲೇಬೇಕಾಗಿತ್ತು. ಯಾಕಂತಂದ್ರೆ ಕಳೆದ 2 ದಿವಸಗಳಿಂದ ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಭಾರತದ ವಿರುದ್ಧ ಮಾಡ್ತಾ ಇತ್ತು. ಡ್ರೋನ್ ದಾಳಿ, ಮಿಸೈಲ್ ದಾಳಿ ಹಾಗೂ ಶೆಲ್ ದಾಳಿಗಳನ್ನ ಮಾಡ್ತಾ ಇತ್ತು. ನಿನ್ನೆ ರಾತ್ರಿಯೂ ಕೂಡ ಪಾಕಿಸ್ತಾನ ನಿಲ್ಲಿಸಲಿಲ್ಲ. ನಿನ್ನೆ ರಾತ್ರಿಯೂ ಕೂಡ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತು. ಆದರೆ ನಮ್ಮ ಏರ್ ಡಿಫೆನ್ಸ್ ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಪಾಕಿಸ್ತಾನದ ಡ್ರೋನ್ ಆಗಿರ್ಬೋದು, ಜೊತೆಗೆ ಕ್ಷಿಪಣಿಗಳನ್ನ ತಡೆ ಹಿಡಿಯುವಲ್ಲಿ ಯಶಸ್ವಿ ಆಯಿತು, ಅಲ್ಲೇ ಸ್ಫೋಟ ಮಾಡಿಸುವಲ್ಲಿ ಯಶಸ್ವಿ ಆಯಿತು. ಆದರೆ ಭಾರತದ ನೆಲಕ್ಕೆ ಆ ಕ್ಷಿಪಣಿಗಾಗಲಿ ಡ್ರೋನ್ಗಳಾಗಲಿ ಬಂದು ಅಪ್ಪಳಿಸೋದನ್ನು ತಪ್ಪಿಸ್ತು. ಇದಕ್ಕೆ ಪ್ರತೀಕಾರವಾಗಿ ಭಾರತವು ಕೂಡ ಪ್ರತಿದಾಳಿಯನ್ನು ಮಾಡಿರುವಂತಹದ್ದು. ಪಾಕಿಸ್ತಾನದ ಮೇಲೆ 6
ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿರುವಂತಹದ್ದು 6 ಪ್ರದೇಶಗಳನ್ನ ಭಾರತ ಗುರಿಯಾಗಿರಿಸಿಕೊಂಡಿರ್ತಕ್ಕಂಥದ್ದು. ಬಹು ಮುಖ್ಯವಾಗಿ ಪಾಕಿಸ್ತಾನದ ವಾಯು ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಒಂದು ಆರೋಪವನ್ನ ಮಾಡ್ತಾ ಇದೆ. ಹೇಳಿ ಹರೀಶ್, ಶಬ್ದ ಬರ್ತಾ ಇದೆ. ಓಕೆ ಅಲ್ಲ, ಕ್ಷಿಪಣಿ ದಾಳಿ ಶಬ್ದ ಬರ್ತಾ ಇದೆ, ಇದಕ್ಕಿದ್ದ ಹಾಗೆ ಭಯ ಆಯ್ತು. ಹಾಗಾಗಿ ಅವಿನಾಶ್, ಮುಖ್ಯವಾಗಿ ಭಾರತ ಈ ಒಂದು ದಾಳಿಯನ್ನ ಮತ್ತೆ ಶಬ್ದ ಜೋರ್ ಬರ್ತಾ ಇದೆ. ನೀವು ಟೈಮ್ ತಗೊಳ್ಳಿ, ನಾನು ಮಾತಾಡ್ತೀನಿ ನಿಮ್ಮನ್ನ ಮತ್ತೆ. ಸದ್ಯಕ್ಕೆ ಹರೀಶ್ ನೇರ ಮಾಹಿತಿಯನ್ನು ಕೊಡ್ತಾ ಇದ್ರು. ಇದೀಗ ಲೈವ್ ರಿಪೋರ್ಟ್ನ ಸಂದರ್ಭದಲ್ಲೇ ಒಂದಷ್ಟು ಜಮ್ಮು ಕಾಶ್ಮೀರದಿಂದ ಲೈವ್ ದೃಶ್ಯವನ್ನ ಅಥವಾ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲೇ ಅಲ್ಲೂ ಕೂಡ ಒಂದಷ್ಟು ಸದ್ದಾಗ್ತಾ ಇದೆ ಈ ಲೈವ್ ರಿಪೋರ್ಟನ್ನು ಕೊಡುವಂಥ ಸಂದರ್ಭದಲ್ಲೇ. ಸೊ ಪಾಕಿಸ್ತಾನದ 3 ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗ್ತಾ ಇದ್ರೆ 6 ಕ್ಷಿಪಣಿ ದಾಳಿಗಳನ್ನು. ಸೊ ಇದೀಗ ಹರೀಶ್ ಮಾಹಿತಿಯನ್ನು ನೀಡ್ತಾ ಇರೋದು. ಹರೀಶ್, ಹೇಳಿ. ಇಲ್ಲೇ ಹತ್ತಿರದಲ್ಲಿ ಒಂದು ಶಬ್ದ ಬಂದು ಒಂದು ಸ್ಫೋಟ ಕೂಡ ಆಗಿರುವಂತಹದ್ದು. ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಫೋಟ ಆಗಿರುವಂತಹದ್ದು. ಬಹುಶಃ ಪಾಕಿಸ್ತಾನದಿಂದ ಡ್ರೋನ್ ಅಥವಾ ಕ್ಷಿಪಣಿ ಅಟ್ಯಾಕ್ ಕೂಡ ಆಗಿರಬಹುದು. ಒಂದು ದೊಡ್ಡ ಮಟ್ಟದ ಶಬ್ದ ಇಲ್ಲಿ ಕೇಳಿಸ್ತು. ಅಂದ್ರೆ ಮುಖ್ಯವಾಗಿ ಇಲ್ಲಿಂದ ಒಂದು 20-25 ಕಿಲೋಮೀಟರ್ ದೂರ ಇರಬಹುದು, ಅಷ್ಟು ಶಬ್ದ ಇಲ್ಲಿಯ ತನಕ ಕೂಡ ದೊಡ್ಡದಾಗಿ ಕೇಳಿಸ್ತು. ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರ್ತಕ್ಕಂಥದ್ದು. ಈಗ ಹರೀಶ್, ಸದ್ಯಕ್ಕೆ ನೀವು ಎಲ್ಲಿದ್ರೆ ಯಾವ ಒಂದು ಸ್ಪಾಟ್ ನಲ್ಲಿ ಇದ್ದೀರಾ ಅನ್ನುವಂಥದ್ದನ್ನ ಪಾಕಿಸ್ತಾನ, ನೀವೀಗೇನು ಲೈವ್ ರಿಪೋರ್ಟ್ ಕೊಡ್ತಾ ಇದ್ರೆ ಯಾವ ಪ್ರದೇಶ ಇದು? ಸದ್ಯಕ್ಕೆ ಗಡಿಯಿಂದ ಎಷ್ಟು ದೂರ ಆಗುತ್ತೆ? ಜಮ್ಮು ಗಡಿಯಿಂದ 40-60 ಕಿಲೋಮೀಟರ್ ದೂರ ಆಗುತ್ತೆ. ಪಾಕಿಸ್ತಾನದ ಗಡಿಯಿಂದ 45-60 ಕಿಲೋಮೀಟರ್ ದೂರ ಅಷ್ಟಾಗುತ್ತೆ. ನಾನೀಗ ಜಮ್ಮುವಿನ ಹೊರವಲಯದಲ್ಲಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈ ತರದ್ದು ಸೈರನ್ ಆಗ್ತಾ ಇದೆ ಅವಿನಾಶ್. ಸೈರನ್ ಜಮ್ಮುವಿನಾದ್ಯಂತ ಮತ್ತೆ ಸೈರನ್ ಮೊಳಗ್ತಾ ಇದೆ. ಯಾಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಅಟ್ಯಾಕ್ ಮಾಡಿದೆ ಅನ್ನುವಂತಹದ್ದನ್ನ ಪಾಕಿಸ್ತಾನದ ಅಧಿಕಾರಿ ಅಹಮದ್ ಚೌಧರಿ ಅವರು ಹೇಳ್ತಾ ಇದ್ದಾರೆ, ಅಹಮದ್ ಶರೀಫ್ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಈ ಒಂದು ದಾಳಿಯನ್ನು ಭಾರತ ಮಾಡಿದೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಭಾರತ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟನೆ ಕೊಟ್ಟಿಲ್ಲ. ಭಾರತ ನಾವು ದಾಳಿ ಮಾಡಿದೀವಿ ಅನ್ನುವಂಥದ್ದು ಹೇಳಿಲ್ಲ. ಆದ್ರೆ ಪಾಕಿಸ್ತಾನ ಹೇಳ್ತಿರ್ತಕ್ಕಂಥದ್ದು ನಮ್ಮ ಮೇಲೆ 6 ಕ್ಷಿಪಣಿಗಳ ದಾಳಿ ಆಗಿದೆ, 6 ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಅವ್ರು ಹೇಳ್ತಾ ಇದ್ದಾರೆ. ಅದು ಕೂಡ ಭಾರತ ಪಾಕಿಸ್ತಾನದ ವಾಯು ನೆಲೆಯನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಭಾರತದಿಂದ ಇದುವರೆಗೂ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಭಾರತದ ಅಧಿಕಾರಿಗಳು ಹೇಳುವಂತಹ ಸ್ಪಷ್ಟನೆಗೆ ನಾವು ಕಾಯಬೇಕಾಗುತ್ತೆ. ಆದ್ರೆ ಪಾಕಿಸ್ತಾನ ಸುಮ್ಮನೆ ಸುಳ್ಳು ಕೂಡ ಹೇಳ್ತಾ ಇರಬಹುದು. ಮುಖ್ಯವಾಗಿ ಮೊನ್ನೆ ರಾತ್ರಿ ಪಾಕಿಸ್ತಾನ ಡ್ರೋನ್ ಹಾಗೂ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಿತ್ತು. ಆದ್ರೆ ಭಾರತ ಅವೆಲ್ಲವನ್ನು ಕೂಡ ಹೊಡೆದುಳಿಸುವಂತ ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಡಿತ್ತು. ಆದ್ರೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಏನಾದ್ರೂ ಒಂದು ಪ್ರತಿದಾಳಿಯನ್ನ ಮಾಡಲೇಬೇಕಾಗಿತ್ತು. ಆದ್ರೆ ಈಗ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ, ಈ ರಾತ್ರಿ ಭಾರತ 6 ಕಡೆ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಶಾರ್ಕೋಟ್, ಲಾಹೋರ್ ಈ 3 ಪ್ರದೇಶದಲ್ಲಿ, ಅಂದ್ರೆ ಪಂಜಾಬ್ ಪ್ರಾಂತ್ಯದ ಲಾಹೋರ್ ಆಗಿರ್ಬೋದು, ಶಾರ್ಕೋಟ್ ಆಗಿರ್ಬೋದು, ಈ ವಾಯು ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನುವಂತಹ ಆರೋಪವನ್ನ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನದ ಸೇನಾ ಅಧಿಕಾರಿ ಅಹಮದ್ ಶರೀಫ್ ಅವರು ಈ ಒಂದು ಆರೋಪವನ್ನು ಮಾಡ್ತಾ ಇರತಕ್ಕಂಥ ಜೊತೆಗೆ ಇಸ್ಲಾಮಾಬಾದ್ ಮೇಲೂ ಕೂಡ ಒಂದು ದಾಳಿ, ಇಸ್ಲಾಮಾಬಾದ್ನ ವಾಯು ನೆಲೆ ಮೇಲೂ ಕೂಡ ದಾಳಿ ಆಗಿದೆ ಅನ್ನುವಂಥದ್ದು. ಮುಖ್ಯವಾಗಿ ಭಾರತ ಒಂದು ವೇಳೆ ದಾಳಿ ಮಾಡಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ನಾಗರಿಕರು ಇರ್ತಕ್ಕಂಥ ಪ್ರದೇಶದ ಮೇಲೆ ದಾಳಿ ಮಾಡಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಪಾಕಿಸ್ತಾನದ ಅಧಿಕಾರಿ ಹೇಳ್ತಾ ಇರತಕ್ಕಂಥದ್ದು ಇಸ್ಲಾಮಾಬಾದ್, ಶಾರ್ಕೋಟ್, ಲಾಹೋರ್ ಈ ಪ್ರದೇಶಗಳ ಮೇಲೆ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದೆ, ಅದು ದೊಡ್ಡ ದಾಳಿ ಆಗಿದೆ ಅನ್ನುವಂತಹದನ್ನ ಹೇಳ್ತಾ ಇರತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಜಮ್ಮುನ ಇದ್ದಂತ ಮತ್ತೆ ಸೈರನ್ ನಿನ್ನೆ ರಾತ್ರಿ 8 ಗಂಟೆಯಿಂದ ಸೈರನ್ ಮೊಳಗಿತ್ತು, ಸಂಪೂರ್ಣ ಬ್ಲಾಕ್ಔಟ್ ಆಗಿತ್ತು. ಈಗಲೂ ಕೂಡ ಜಮ್ಮು ಸಂಪೂರ್ಣ ಬ್ಲಾಕ್ಔಟ್ ಆಗಿರ್ತಕ್ಕಂಥದ್ದು. ಸೈರನ್ಗಳು ಈಗ ಮೊಳಗ್ತಾ ಇವೆ. 2 ಶಬ್ದ ಕೇಳಿಸ್ತು, ಇಲ್ಲೇ ಹತ್ರದಲ್ಲಿ 2 ಶಬ್ದ ಕೇಳಿಸ್ತು. 15-20 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡದಾದಂತಹ ಬ್ಲಾಸ್ಟ್ ಆದಂತಹ ಶಬ್ದ ಕೇಳಿಸ್ತು. ಅದಾದ ನಂತರ ಸೈರನ್ ಕೂಗ್ತಾ ಇದೆ. ಮತ್ತೆ ಹೀಗಾಗಿ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ, ಎಲ್ಲೂ ಕೂಡ ಬೆಳಕಿಲ್ಲ. ಈಗ ಬೆಳಕಾಗ್ತಾ ಇದೆ, ಸೂರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದಯಿಸ್ತದೆ. ಆದ್ರೆ ಈಗ ಸೈರನ್ ಮೊಳಗ್ತಾ ಇದೆ, ಬೆಳಗ್ಗೆನೆ ಸೈರನ್ ಮೊಳಗ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಅಲರ್ಟ್ ಆಗಿ ಇನ್ನೂ 2 ಶಬ್ದ ಕೇಳಿಸ್ತು, ಇನ್ನೂ 2 ಶಬ್ದ ಕೇಳಿಸ್ತಾ ಇದೆ.
ಒಂದು ಪಾಕಿಸ್ತಾನದ ಗಡಿ ಮತ್ತೆ LOC ಯಲ್ಲೂ ಕೂಡ ಅಪ್ರಚೋದಿತ ದಾಳಿ ನಡೀತಾ ಇರತಕ್ಕಂಥದ್ದು ಪಾಕಿಸ್ತಾನದ ಕಡೆಯಿಂದ. ಭಾರತ ಕೂಡ ಅದಕ್ಕೆ ಸರಿಯಾದಂತ ತಿರುಗೇಟನ್ನು ಕೊಡ್ತಾ ಇದೆ. ಮತ್ತೆರಡು ಶಬ್ದ ಕೇಳಿಸ್ತಾ ಇದೆ ಅವಿನಾಶ್. ಇಲ್ಲಿಂದ ಮತ್ತೊಂದು ಶಬ್ದ ಕೇಳಿಸ್ತು, 3, 4, 5 ಶಬ್ದಗಳು ಕೇಳಿಸ್ತಾ ಇರುವಂತದ್ದು ಅವಿನಾಶ್. ಒಂದು ಪಾಕಿಸ್ತಾನ ಈಗ ಮತ್ತೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿರಬಹುದು. ಭಾರತ ಕೂಡ ಅದಕ್ಕೆ ಸರಿಯಾದ ತಿರುಗೇಟನ್ನ ಕೊಡ್ತಾ ಇದೆ. ಶಬ್ದಗಳು ಜಾಸ್ತಿ ಕೇಳಿಸ್ತಾ ಇದೆ. ಡ್ರೋನ್ ಅಟ್ಯಾಕ್ ಆಗಿರಬಹುದು ಅಥವಾ ಕ್ಷಿಪಣಿ ಅಟ್ಯಾಕ್ ಕೂಡ ಆಗಿರಬಹುದು. 4-5. ಓಕೆ ಹರೀಶ್, ನಿಮ್ಮ ಲೈಟ್ ಏನಾದರೂ ಸಮಸ್ಯೆ ಆಗುವಂಥದ್ದಿದ್ರೆ ಇನ್ಫಾರ್ಮ್ ಮಾಡಿ. ನಿಮ್ಗೇನಾದರೂ ಅಲ್ಲಿ ಬ್ಲ್ಯಾಕ್ಔಟ್ನ ಅವಶ್ಯಕತೆ ಇದ್ದರೆ ಈಗ ಮತ್ತೆ ನಿಮ್ಮ ಹತ್ರ ಮಾಹಿತಿಯನ್ನು ಪಡಿತೀರಿ. ಓಕೆ, ಧೈರ್ಯ ತಂದ್ಕೊಳ್ಳಿ. ಓಕೆ, ನಾವು ಮತ್ತೆ ಮಾತಾಡ್ತೀವಿ ನಿಮ್ಮನ್ನು. ಫೈನ್. ಮತ್ತೆ ಶಬ್ದ ಕೇಳ್ತಾ ಇದೆ ಅಲ್ಲಿ. ಹರೀಶ್ ಲೈವ್ ರಿಪೋರ್ಟ್ನಲ್ಲಿ ಕೊಡ್ತಾ ಇದ್ದಾರೆ, ಯಾಕಂದರೆ ಬ್ಲ್ಯಾಕ್ಔಟ್ ಇರುವಂಥ ಕಾರಣ. ಹೇಳಿ ಹರೀಶ್. ಶಬ್ದ ಕೇಳಿಸ್ತಾ ಇದೆ, ನಿರಂತರವಾಗಿ ಶಬ್ದ ಕೇಳಿಸ್ತಾ ಇರುವಂಥದ್ದು. ಆರ್ಟಿಲರಿ ವೆಪನ್ಗಳನ್ನ ಯೂಸ್ ಮಾಡ್ತಾ ಇರೋದು ಪಾಕಿಸ್ತಾನ, ಆ ಶಬ್ದ ಕೇಳಿಸ್ತಾ ಇದೆ. ಜೊತೆಗೆ ನಿರಂತರವಾಗಿ ಶಬ್ದ ಕೇಳಿಸ್ತಾ ಇರುವಂತಹದ್ದು, ಗುಂಡಿನ ಶಬ್ದ, ಆರ್ಟಿಲರಿ ಮಿಷಿನ್ ಶಬ್ದ ಕೇಳಿಸ್ತಾ ಇದೆ. ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇರುವಂತಹ ಸಾಧ್ಯತೆ ಹೆಚ್ಚಿದೆ. ಕ್ಷಿಪಣಿ, ಡ್ರೋನ್ ಅಟ್ಯಾಕ್ ಮಾಡ್ತಾ ಇರಬಹುದು. ನೋಡ್ತಾ ಇರಬಹುದು ನಮ್ಮ ऊपर ड्रोन ನೋಡು. पीछे हटो ऊपर इटो ऊपर देखो ऊपर देखो इधर अजय, इधर पीछे इधर इस तरफ आ जाओ देखो उधर देखो वो सीट ಎಲ್ಲಿ ಅವರು ಸರ್ ನೀವು? ಇದೀಗ TV9 ಫಸ್ಟ್ ವಿಜುವಲ್ಸ್ ಈಗ ನೋಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಂದ ಜಮ್ಮು ಕಾಶ್ಮೀರದಿಂದ ಲೈವ್ ರಿಪೋರ್ಟನ್ನು ಕೊಡುವಂಥ ಸಂದರ್ಭದಲ್ಲೇ ಸೈರನ್ಗಳು ಮೊಳಗ್ತಾ ಇದೆ, ಹಾಗೇನೆ ಡ್ರೋನ್ನ ಅಟ್ಯಾಕ್ ಕೂಡ ಆಗ್ತಿದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಿದೆ. ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಇದೆ, ಬಟ್ ಆದರೂ ಕೂಡ ನಾವು ಈಗ ಈ ಲೈವ್ ರಿಪೋರ್ಟನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಕ್ಯಾಮ್ರಾದ ಲೈಟ್ ಏನು ಆನ್ ಇರುತ್ತೆ ಬೆಳಕಿಗೋಸ್ಕರ, ಅದು ಕೂಡ ಈಗ ರಿಸ್ಕ್ ಆಗ್ಬೋದು. ಸದ್ಯಕ್ಕೆ ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಡ್ರೋನ್ ಅಟ್ಯಾಕ್ ಆಗ್ತಿರುವಂಥದ್ದನ್ನು, 4-5 ಸ್ಫೋಟ ಆಗ್ತಿದೆ ಅಂತ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಯುದ್ಧದ ಸಂದರ್ಭದಲ್ಲಿ ಅಲ್ಲಿನ ರಿಯಾಲಿಟಿ ಹೇಗಿರುತ್ತೆ, ಅದು ಅಲ್ಲಿದ್ದಂಥವ್ರಿಗೇನೆ ಅದರ ಆ ಎಕ್ಸ್ಪೀರಿಯನ್ಸ್ ಏನಿದೆ, ಅಲ್ಲಾಗುವಂಥ ತಳಮಳಗಳು ಅದೆಲ್ಲವೂ ಕೂಡ ಅಲ್ಲಿದ್ದಂಥವ್ರಿಗೇನೆ ಗೊತ್ತು. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಭಾಳಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧದ ವಿಚಾರವಾಗೆಲ್ಲ ಏನು ತಿಳಿಸ್ತಾ ಇರ್ತಾರೆ, ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ, ಸಿನಿಮಾದ BGMಗಳನ್ನು ಹಾಕಿ ಎಡಿಟ್ ಮಾಡ್ತಾ ಇರ್ತಾರೆ. ಆದರೆ ನಿಜವಾಗಿ ಅಲ್ಲಿ ಹೋಗಿ ನಿಂತಾಗ, ಎಲ್ಲಿ ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇದೆಯಲ್ಲ ಅಲ್ಲಿ ಹೋಗಿ ನಿಂತಾಗ ನಿಜವಾಗ್ಲೂ ಯುದ್ಧದ ವಾಸ್ತವ ಏನು ಅನ್ನೋದು ಅರ್ಥ ಆಗುತ್ತೆ. TV9 ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು, ಲೈವ್ ದೃಶ್ಯ ನೋಡ್ತಾ ಇದ್ದೀರಾ. ಈಗ ಡ್ರೋನ್ ಅಟ್ಯಾಕ್ಗಳು ಆಗುವಂಥದ್ದನ್ನು, ಹಾಗೆ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಇವತ್ತಿನ ಬೆಳಗ್ಗೆ ಆಗ್ತಾ ಇದೆ. ಪಾಕಿಸ್ತಾನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರ್ಯನ ಬೆಳಕು ಹರಿಯುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕೂ ಮುನ್ನ ಈಗ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಅಪ್ಡೇಟನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಫೋಟಗಳಾಗಿದೆ. ಸೊ ನಿರಂತರವಾಗಿ ಡ್ರೋನ್ ದಾಳಿಯನ್ನು ಜಮ್ಮು ಮೇಲೆ ಈಗ ಮಾಡಲಾಗ್ತಿದೆ. ಈಗ ನಮ್ಮ ಲೈವ್ ದೃಶ್ಯಗಳಲ್ಲೂ ಕೂಡ ಫಸ್ಟ್ ವಿಜುವಲ್ಸ್ ಏನು ನೋಡ್ತಾ ಇದ್ರಿ, ಸೊ ಅದರಲ್ಲೂ ಕೂಡ ಈ ಸ್ಫೋಟಗಳಾಗ್ತಿರುವಂಥದ್ದನ್ನು, ಸೈರನ್ ಆಗ್ತಿರುವಂಥ ದೃಶ್ಯಗಳನ್ನು ಈಗ ತೋರಿಸ್ತಾ ಇದ್ದೀವಿ. ಸೊ TV9 ಫಸ್ಟ್ ವಿಜುವಲ್ಸ್ ಇವತ್ತಿನ ಬೆಳಗ್ಗೆ ಜಮ್ಮುವಿನ ದೃಶ್ಯಗಳು. ಸೊ ಲಾಹೋರ್ನಲ್ಲೂ ಕೂಡ ದಾಳಿ ನಡೆಸಿ ಈಗ ಭಾರತ ಒಂದು ಕಡೆ ಕೌಂಟರ್ ಅಟ್ಯಾಕನ್ನು ಮಾಡ್ತಾ ಇದ್ರೆ, ಸೊ ಇದೀಗ ಬೇರೆ ಕಡೆ ಏನೇನು ಆಗ್ತಾ ಇದೆ ಸದ್ಯದ ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ದೀವಿ. ಡ್ರೋನ್ ಅಟ್ಯಾಕ್ಗಳು ನಿರಂತರವಾಗಿ ಆಗ್ತಾ ಇರೋದು. ಸೊ ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಆರಂಭ ಆಗಿದೆ. ಅದರ ಬಗ್ಗೆ ಕೂಡ ನಾವು ಅಪ್ಡೇಟನ್ನು ನೀಡ್ತಾ ಇದ್ವಿ, ಏನೇನು ಆಗ್ತಿದೆ ಸದ್ಯಕ್ಕೆ ಅಂತ. ಸೊ ನಮ್ಮ ಲೈವ್ನಲ್ಲೂ ಕೂಡ ಆಗಲೇ ಹರೀಶ್ ಮಾತಾಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಅಟ್ಯಾಕ್ಗಳು ಆಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಅಲ್ಲಿಂದ ಈ ರಿಪೋರ್ಟನ್ನು ಕೊಡುವಂಥದ್ದು ಕೂಡ ಅಷ್ಟೇ ಚಾಲೆಂಜ್ ಆಗಿರೋದು, ಅಷ್ಟೇ ಒಂದು ಸವಾಲಾಗಿರುವಂಥದ್ದನ್ನು. ಒಂದು ಕಡೆ ಮಾಹಿತಿಯನ್ನು ಪಾಕಿಸ್ತಾನದಲ್ಲಿ ಆಗ್ತಿರುವಂಥ ಇನ್ಫಾರ್ಮೇಷನನ್ನು ಕಲೆ ಹಾಕಬೇಕು, ಜೊತೆಗೆ ತಮ್ಮನ್ನು ತಾವು ಸೇಫ್ ಆಗಿ ಇಡಬೇಕು. ಸೊ TV9 ಹರೀಶ್ ಈಗ ಅಲ್ಲಿಂದ ಜಮ್ಮುವಿಂದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿನ ಮಾಹಿತಿಯನ್ನು ಕೊಡೋದರ ಜೊತೆಗೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಸೊ ಭಾರತದಿಂದ ಈಗ ಕಾರ್ಯಾಚರಣೆ ಶುರುವಾಗಿದೆ, ಮಧ್ಯರಾತ್ರಿ ಕಾರ್ಯಾಚರಣೆ. ಸೊ ಅದರ ಅಪ್ಡೇಟನ್ನು ಕೂಡ ನಿಮಗೆ ನೀಡ್ತಾ ಇದ್ವಿ.
ಸೊ ಪಾಕ್ನ ಇಸ್ಲಾಮಾಬಾದ್ ಅಲ್ಲಿ ಕ್ಷಿಪಣಿ ದಾಳಿ ಆಗಿದೆ. ಸೊ ರಾವಲ್ಪಿಂಡಿ ನೂರ್ಖಾನ್ ವಾಯುನೆಲೆ ಮೇಲೆ ದಾಳಿ ಆಗಿರೋದು ಇದು ಭಾಳ ಪ್ರಮುಖವಾದಂಥ ಒಂದು ನರ್ವ್ ಅವರಿಗೆ, ಅಂದರೆ ಅವರ ಈ ನರನಾಡಿಗಳಲ್ಲಿ ಒಂದು. ಸೊ ಹರೀಶ್ ಮಾಹಿತಿಯನ್ನು ನೀಡ್ತಾ ಇದ್ರು, ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹರೀಶ್, ಸದ್ಯಕ್ಕೆ ಏನಿದೆ ಅಪ್ಡೇಟ್? ಈಗ ಹೇಗೆ ಪಾಕಿಸ್ತಾನದ ಪ್ರತಿದಾಳಿ ಆಗ್ತಿದೆ ಸದ್ಯಕ್ಕೆ, ಹೇಗೆ ಓಕೆನಾ, ನಿಮಗೆ ತೊಂದರೆ ಇಲ್ವಾ ಅಲ್ಲಿಗ? ಅವಿನಾಶ್, ಈಗೊಂದು ಮರದ ಅಡಿ ಬಂದು ನಿಂತಿರುವಂತಹದ್ದು, ಯಾಕಂದ್ರೆ ಲೈಟ್ ಗೊತ್ತಾಗಬಾರ್ದು, ಮೇಲೆ ಕಾಣಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಮರದ ಅಡಿ ಬಂದು ನಿಂತಿದ್ದೀನಿ. ಯಾಕಂತಂದ್ರೆ ಲೈಟ್ ಮೇಲೆ ಗೊತ್ತಾದ್ರೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಹಾಗಾಗಿ ಮರದ ಅಡಿ ಬಂದು ನಿಂತಿರುವಂತಹದ್ದು. ಮುಖ್ಯವಾಗಿ ನಿರಂತರವಾದ ಶಬ್ದ ಕೇಳಿಸ್ತು. ಒಂದು 5-10 ನಿಮಿಷದ ಹಿಂದೆ ನಿರಂತರವಾದಂತಹ ಆರ್ಟಿಲರಿ ಮಿಷಿನ್ ಸೌಂಡ್ ಕೇಳಿಸಿದ್ದು. ಅದು ಡ್ರೋನ್ ಅಟ್ಯಾಕ್ ಆಗಿರ್ಬೋದು ಅಥವಾ ಕ್ಷಿಪಣಿ ಅಟ್ಯಾಕ್ ಆಗಿರ್ಬೋದು. 15ರಿಂದ 20 ಕಿಲೋಮೀಟರ್ ದೂರದಲ್ಲಿ ಒಂದು ಭಾರಿ ಪ್ರಮಾಣದಲ್ಲಿ ಶಬ್ದಗಳು ಕೇಳಿಸ್ತಾ ಬಂತು. ಒಂದು 15ರಿಂದ 20 ಒಂದೇ ಸಲ ಶಬ್ದ ಕೇಳಿಸ್ತು. ಸ್ವಲ್ಪ ಆತಂಕ ಆಗಿದ್ದಂತೂ ನಿಜ. ಯಾಕಂತಂದ್ರೆ ಯುದ್ಧದ ಸಮಯದಲ್ಲಿ ಈ ಥರ ರಿಪೋರ್ಟಿಂಗ್ ಅನ್ನುವಂತಹದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಕೂಡ ಆಯಿತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಕಳೆದ 2 ದಿವಸಗಳಿಂದ ಡ್ರೋನ್ ಅಟ್ಯಾಕ್, ಕ್ಷಿಪಣಿ ಅಟ್ಯಾಕನ್ನು ಮಾಡ್ತಾ ಇರುವಂಥ, ಅದು ಕೂಡ ಜಮ್ಮು ಹಾಗೂ ಪಂಜಾಬ್ನ ಕೆಲವು ಪ್ರದೇಶಗಳು, ಜೊತೆಗೆ ರಾಜಸ್ಥಾನ, ಗುಜರಾತ್ನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು 15ರಿಂದ 20 ನಗರಗಳನ್ನು ಗುರಿಯಾಗಿಸಿಕೊಂಡು, ಅದರಲ್ಲೂ ಕೂಡ ಭಾರತದ ವಾಯು ನೆಲೆಗಳನ್ನು, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು. ಹರೀಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮಾತಾಡ್ತೀನಿ ನಾನು.